ಇರು, ನಂಗೇನು ಮಾಡಬೇಡ. ಏಯ್, ಒಂದು ಪದನು ನಿನ್ ಬಾಯಿಂದ ಬರಬಾರ್ದು ಅಂತ ಹೇಳಿದ್ದೆ ತಾನೇ? ಏನಾಯ್ತಕ್ಕ? ಯಾಕೆ ಹಾಗೆ ನೋಡ್ತಿದ್ಯಾ? ಏನಿಲ್ಲ ವೇದ, ಹೊರಡಕ್ಕೆಲ್ಲ ರೆಡಿ ಆಯ್ತಾ? ಜಯಸೀಮ ಅವರು ಹೊರಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ. ನಿನ್ನನ್ನು ಹುಡ್ಕೊಂಡು ನಿನ್ನ ರೂಮಿಗೆ ಹೋಗಿದ್ದೆ, ನೀನು ಅಲ್ಲಿ ಇರಲಿಲ್ಲ. ಮೋಸ್ಟ್ಲಿ ಚೈತ್ರನ್ ರೆಡಿ ಮಾಡ್ತಿರ್ತೀಯ ಅಂತ ಇಲ್ಲೇ ಬಂದೆ. ಚೈತ್ರನ್ನ? ಹೌದು. ಚೈತ್ರ ನಿನ್ನ ಜೊತೆ ಇಲ್ವಾ? ಅಂದರೆ ಚೈತ್ರ ರೂಮಲ್ಲಿಲ್ವಾ? ನಾನು ಅವಳನ್ನೇ ಹುಡ್ಕೊಂಡು ಬಂದೆ ವೇದ, ಆದರೆ ಅವಳು ಇಲ್ಲಿಲ್ಲ. ಮತ್ತೆ ಎಲ್ಲಿ ಹೋದ್ಲಕ್ಕ? ಹಾಗಾದರೆ ಚೈತ್ರಗೇನಾದರೂ? ಹಾಗೆಲ್ಲ ಏನೂ ಆಗಿರಲ್ಲ ಅಕ್ಕ. ಮತ್ತೆ ಚೈತ್ರ ಎಲ್ಲಿಗೆ ಹೋದ್ಲು ವೇದ? ಇವತ್ತು ಬೇರೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಅವ್ಳಿಗೇನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಗತಿ? ನೀನು ಟೆನ್ಷನ್ ಮಾಡ್ಕೋಬೇಡ, ಅವಳು ಎಲ್ಲೂ ಹೋಗಿರಲ್ಲ, ಇಲ್ಲೇ ಎಲ್ಲೋ ಇರ್ತಾಳೆ. ರೂಮೆಲ್ಲ ನೀಟಾಗಿ ನೋಡಿದ್ಯಾ? ಇಡೀ ರೂಮ್ನೇ ಜಾಲಾಡ್ಬಿಟ್ಟೆ ವೇದ, ಅವಳು ಎಲ್ಲೂ ಕಾಣಿಸ್ಲಿಲ್ಲ. ಸರಿ ಬಾ ಅಕ್ಕ, ಅದಕ್ಕೇನು ಕೇಳೋಣ. ಮಾವ, 11:30ಗೆ ಪೂಜೆ ಮಾಡಿದ್ರೆ ಒಳ್ಳೇದು ಅಂತ ಪುರೋಹಿತರು ಹೇಳಿದ್ದಾರೆ. ಒಳ್ಳೇದೇ ಕೃಪಾಕರ್, ಎಲ್ಲರೂ ರೆಡಿಯಾಗಿದ್ರೆ ಹೊಟ್ಬಿಡೋಣ. ಇನ್ನು ಯಾರು ಬಂದಿಲ್ಲ ಮಾವ. ಮತ್ತೇನು ಮಾಡೋದು? ಮಾವ 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 ಏನಾಯ್ತಲ್ಲ ಅಂದ್ರೆ ಯಾಕೆ ಹೀಗೆ ಗಾಬರಿ ಆಗಿದ್ರಿ? ಮಾವ, ಬಟ್ಟೆನು ಬೇಡ, ಬಟ್ಟೆ ಪ್ಯಾಕ್ ಮಾಡೋದು ಬೇಡ, ಮೊದಲು ಇಲ್ಲಿಂದ ಹೊರಟೋಗಡೆ ಬನ್ನಿ. ಏನಾಯ್ತು? ಏನಿಲ್ಲ ಮಾವ, ಬಟ್ಟೆ ಪ್ಯಾಕ್ ಮಾಡ್ತಾ ಇದ್ನಾ, ಶರ್ಟ್ ಮಡ್ಚಿ ಏನು ಇಡಬೇಕು ಸುಟ್ಕೆ ಭಯ. ನಾವಿಲ್ಲಿಂದ ಹೊರಡೋದು ದುಷ್ಟಶಕ್ತಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ಸರಿಯಾಗಿ ಹುಡುಕಿದ್ರ? ನಿಜವಾಗ್ಲೂ ಬ್ಯಾಗ್ ಕಾಣ್ತಿಲ್ವಾ? ಹ್ಞೂ ಮಾವ, ನಾನು ನಂಬಿರೋ ದೇವ್ರ ಹಾಡಿಗೂ ಕಾಣೆ ಆಯಿತು. ಮಾವ, ಜಯಸಿಂಹ ಹೇಳ್ತಾ ಇರೋದು ಸತ್ಯ ಅನ್ಸುತ್ತೆ. ಇವತ್ತು ಹಾಗೆಲ್ಲ ಆಗೋದು ಸಹಜನೇ. ಮನ್ರೆ ಅದನ್ನು ತಗೊಂಡು ಹೋಗ್ಬೋದಾ? ಬೇಡ ಅನ್ಸುತ್ತೆ. ಇದು ಚಿರು ಉಪಯೋಗಿಸ್ತಾ ಇದ್ದಿದ್ದು. ಇದನ್ನು ತಗೊಂಡು ಹೋಗೋದ್ರಿಂದ ಯಾವ ಸಮಸ್ಯೆನೂ ಇಲ್ಲ ಅನ್ಸುತ್ತೆ. ಇದನ್ನು ತಗೊಂಡೋಗ್ಲಲ್ವ ಮಾವ? ಸರಿಯಾಗಿ ಹೇಳಿದ್ರಿ ಕೃಪಾಕರ್. ಚಿರು ನಮ್ಮ ಜೊತೆ ಇಲ್ಲದೆ ಹೋದ್ರು ಅವನ ನೆನಪು ಸದಾ ನಮ್ಮ ಜೊತೆಲಿರಬೇಕು. ನಾವಿರೋವರೆಗೂ ಇದು ನಮ್ಮ ಜೊತೆನೇ ಇರಲಿ. ತಗೊಂಡು ಹೋಗ್ರಪ್ಪ. ಹುಷಾರಪ್ಪ. ಅರ್ತೆ, ಚೈತ್ರ ನೋಡಿದ್ಯಾ? ಯಾಕದ್ಕೆ ಹೀಗೆ ಕೇಳ್ತಿದ್ದೀರಾ? ರೂಮಲ್ಲಿ ಇದ್ಲಲ್ಲ? ಇಲ್ಲ ಅದಕ್ಕೆ, ನಿಮ್ಮ ರೂಮಲ್ಲಿ ಇರ್ಬೋದು, ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಅವಳು ರೂಮಲ್ಲೇ ಇದ್ಲಲ್ಲ, ಎಲ್ಲಿ ಹೋದ್ಲು? ರೂಮೆಲ್ಲ ಹುಡ್ಕಾಡಿದ್ವಿ ಆರ್ತಿ, ಚೈತ್ರ ಎಲ್ಲೂ ಕಾಣಿಸ್ತಾ ಇಲ್ಲ. ಅದಕ್ಕೆ ನೀವು ಅಳ್ಬೇಡಿ, ಇಲ್ಲೇ ಎಲ್ಲೋ ಇರ್ತಾಳೆ. ಬನ್ನಿ ಹೋಗಿ ನೋಡೋಣ. ಅಶೋಕ್, ನೀವಿಲ್ಲೇ ಕೂತೀರಿ.
ಚಿರು, ನಿನ್ನನ್ನು ಉಳಿಸ್ಕೊಳ್ಳೋದಕ್ಕೆ, ನಿನ್ನನ್ನು ಹೊಸ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ನೋಡೋ. ಈ ತೋಟದಲ್ಲಿ ಎಷ್ಟು ಹುಡುಕೋದ್ರು ನೀನು ಅಷ್ಟೇನೆ ಸಿಗ್ತಾ ಇಲ್ಲ. ಏನಾದರೂ ಒಂದು ಕ್ಲೂ ಕೊಡೋ, ಆಮೇಲೆ ಎಲ್ರಿಗೂ ಚೆಳ್ಳೆ ಹಣ್ಣು ತಿನ್ನಿಸ್ತೀನಿ. ಈ ರಾಣಿಗೆ ಎಷ್ಟು ಶಕ್ತಿ ಇದೆ ಅಂತ ಎಲ್ರಿಗೂ ತೋರಿಸ್ತೀನಿ. ಎಲ್ಲಿಟ್ಟಿದ್ದಾರೋ? ಚೈತು, 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 ಚೈತ್ರ, 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 ಚೈತು, ಚೈತ್ರ. ವೇದ, ಒಂದು ಕೆಲಸ ಮಾಡೋಣ, ನಾನು ಹೋಗಿ ಸ್ಟೋರ್ ರೂಮಲ್ಲಿ ಹುಡುಕ್ತೀನಿ, ನೀನು ಇಲ್ಲೇ ಹತ್ರ ಹೋಗ್ಕೊ. ಸರಿ. ಚೈತ್ರ, ಚೈತ್ರ, ಚೈತ್ರ. ಹುಡುಕಿ ಹುಡುಕಿ ಚೆನ್ನಾಗೇ ಹುಡುಕಿ. ನೀವು ಹುಡುಕೋಷ್ಟೊತ್ತಿಗೆ ಚೈತ್ರನ್ ಪ್ರಾಣನೇ ಹೊರಟೋಗಿರುತ್ತೆ. ಚೈತ್ರ, ಚೈತ್ರ, ಯಾವ್ದಕ್ಕೂ ಒಂದ್ಸಲ ಮೇಲೆ ನೀರಿನ ಟ್ಯಾಂಕ್ ನೋಡ್ಬಿಡೋಣ. ಮನೇಲಿ ಯಾರೋ ಬಿಸಾಕೋಗಿರ್ತಾರೆ, ಎಲ್ಲ ಹುಡುಕಾಡಿದ್ರು ಸಿಗೋದಿಲ್ಲ. ಕೊನೆಗೆ ಮೇಲ್ ಟ್ಯಾಂಕ್ ಒಳಗಡೆ ಬಿದ್ದೋಗಿರ್ತಾರೆ. ನೀರಿನಲ್ಲಿ ಹೆಣ ಕೇಳ್ತಾ ಇರುತ್ತೆ.
ಚೈತ್ರ ಇಲ್ಲಿ ನೋಡು ಅಲ್ಲೆಲ್ಲ ಹೋಗ್ಬಾರ್ದು, ಕೆಳಗಡೆ ಇಳಿ. ವೇದ, ಯಾಕೆ ಕಿರ್ಚ್ಕೊಂಡೆ? ಯಾಕೋ ಗೊತ್ತಿಲ್ಲ ಅಕ್ಕ, ಚೈತ್ರ ಟ್ಯಾಂಕಲ್ಲಿರೋ ಹಾಗೆ ಕಾಣಿಸೋದು. ಎಲ್ರಿಗೂ ಹೇಳ್ತೀಯಾ? ಈಗ ನೀನೇ ಭ್ರಮೆಗೊಳಗಾದ್ಯಾ? ಇತ್ತೀಚೆಗೆ ಚೈತ್ರ ನೋಡಿದ್ರೆ ಯಾಕೋ ತುಂಬಾ ದುಃಖ ಆಗ್ತದೆ. ಅವಳಿಗೆ ಪ್ರಾಣ ಭಯ ಇದೆ ಅನ್ಸುತ್ತೆ, ಅದಕ್ಕೆ ಏನೇನೋ ಕಲ್ಪನೆಗಳಾಗ್ತದೆ. ಸಮಾಧಾನ ಮಾಡ್ಕೋ ವೇದ, ಚೈತ್ರ ಎಲ್ಲೂ ಹೋಗಲ್ಲ, ಅವಳಿಗೇನೂ ಆಗೋದೂ ಇಲ್ಲ. ಚೈತ್ರ ಖಂಡಿತ ಸಿಗ್ತಾಳೆ. ಇವೆಲ್ಲ ಆ ದುಷ್ಟಶಕ್ತಿ ಕೈವಾಡ. ನಡಿ. ಅಕ್ಕ, ಒಂದ್ ನಿಮಿಷ. ನೀವೆಲ್ಲ ದುಷ್ಟಶಕ್ತಿ ಅಂತ ಹೇಳ್ತಾ ಇದ್ದೀರಲ್ಲ, ಇದನ್ನ ಮನುಷ್ಯರೇ ಯಾರೋ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ ನನಗೆ. ಹೇಗೆ ಹೇಳ್ತೀಯಾ? ನನ್ನ ಅನಾಲೈಸಿಸ್ ಪ್ರಕಾರ ಆಗನ್ನಿಸ್ತು. ಇನ್ನು ಸ್ವಲ್ಪ ದಿನ ಪ್ರೂಫ್ ಸಮೇತ ನಾನು ಹೇಳ್ತೀನಿ. ಚೈತ್ರನ್ ಪ್ರಾಣನೇ ಹೋದ್ಮೇಲೆ ಏನು ಹೇಳಿದ್ರು ಏನೂ ಪ್ರಯೋಜನ ಇಲ್ಲ. ಸರಿ ವೇದ, ಈಗ ಹುಡ್ಕೋಣ ಬಾ. ಆ ಕುಕ್ಕೆಸು ಹೋಗ್ತೀನಿ ಅಂತೆ ಇಲ್ವೇ? ಪಪ್ಪ, ಚೈತ್ರ ಎಲ್ಲೂ ಕಾಣಿಸ್ತಾ ಇಲ್ಲ. ಏನು ಹೇಳ್ತಿದ್ಯಮ್ಮ ನೀನು? ಹೌದು ಪಪ್ಪ, ಬೆಳಗ್ಗೆಯಿಂದ ಚೈತ್ರ ಕಾಣಿಸ್ತಾ ಇಲ್ಲ. ನಾವೆಲ್ಲ ಕಡೆ ಹುಡುಕಿದ್ವಿ, ಎಲ್ಲಿ ಹೋದ್ಲು ಅಂತ ಗೊತ್ತಾಗ್ತಿಲ್ಲ ಪಪ್ಪ. ಇದ್ದಕ್ಕಿದ್ದ ಹಾಗೆ ಚೈತ್ರ ಕಾಣ್ತಾ ಇಲ್ಲ ಅಂದ್ರೆ ನಂಬೋಕೆ ಆಗ್ತಾ ಇಲ್ಲ. ಮನೇಲೆ ಎಲ್ಲ ಒಂದ್ ಕಡೆ ಇರ್ಬೋದು. ನೋಡಿದ್ರ ಆಗ್ಲಿ ನಾನು ಸೂಟ್ ಕೇಸ್ ಕಾಣೆ ಇತ್ತು, ಈಗ ಚೈತ್ರನೇ ಕಾಣೆಯಾಗಿದ್ದಾಳೆ. ಈ ಮನೇಲಿ ಎಲ್ಲರೂ ನಿಂತಲ್ಲೇ ಕಾಣೆ ಆಗ್ತಾ ಇದ್ದಾರೆ. ದೇವ್ರೇ, ಚೈತ್ರನ್ ಕಾಪಾಡಪ್ಪ. ಅವಳು ಮಾತು ಬೇರೆ ಬರ್ತಾ ಇರಲಿಲ್ಲ. ಏನಾದರೂ ಸಮಸ್ಯೆ ಆದರೆ ಕೂಗೋಕ್ಕಾಗಲ್ಲ. ಪಾಪ ಆ ಹುಡುಗಿ ಏನು ಮಾಡುತ್ತೋ ಏನೋ. ನನಗೂ ತುಂಬ ಬೇಜಾರಾಗ್ತಿದೆ ಪಪ್ಪ. ಇಲ್ಲಿ ಏನು ನಡೀತಿದೆ, ಯಾವ್ದನ್ನ ನಂಬಬೇಕು ಯಾವ್ದನ್ನ ಬಿಡಬೇಕು ಅಂತ ಗೊತ್ತಾಗ್ತಿಲ್ಲ. ನನಗೆ ಗೊತ್ತಿತ್ತಮ್ಮ, ಈ ಮನೆ ಬಿಡೋಕ್ಕೂ ಮುಂಚೆ ಏನಾದರೂ ಅನಾಹುತ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ನಾವು ಎಷ್ಟೇ ಕಷ್ಟಪಟ್ಟು ಹೋರಾಟ ಮಾಡ್ತಿದ್ರು ಅದ್ರ ಮುಂದೆ ಸೋತೋಗ್ತಿದೀವಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ಚೈತ್ರಂಗೆ ಏನೂ ಆಗಬಾರ್ದು. ಅವಳನ್ನು ಕಾಪಾಡ್ಕೊಳ್ಳೋದು ನಮ್ಮ ಧರ್ಮ. ಮನೆ ಮೂಲೆ ಮೂಲೆ ಹುಡುಕಾಡಿ, ಯಾವ ಜಾಗನೂ ಬಿಡಬೇಡಿ. ಅದು ಸರಿ, ಅಶೋಕ್ ಎಲ್ಲಿದ್ದಾನೆ, ಹೇಗಿದ್ದಾನೆ? ಅಶೋಕ್ ನಂಗೆ ಏನೂ ಆಗಿಲ್ಲ, ಅವ್ನ ರೂಮಲ್ಲಿದ್ದಾನೆ. ಸರಿ ಕೃಪಾಕರ್, ಬನ್ನಿ ನಾವು ನೋಡೋಣ. ಸರಿ ವೇದವ್ರೆ, ಒಂದು ನಿಮಿಷ. ನಿಮ್ಗೇನಾದ್ರು ಆದರೆ ಜೋರಾಗಿ ಕಿರ್ಚ್ಕೊಳ್ಳಿ, ನಾನು ಓಡಿ ಬರ್ತೀನಿ. ಸರಿ. ದೇವ್ರೆ, ಈ ಮನೇಲಿ ವಸ್ತುಗಳು ಮನುಷ್ಯರು ಎಲ್ಲರೂ ಮಿಸ್ ಆಗ್ತಾ ಇದ್ದಾರೆ. ಹಾರಾರ್ ಸಿನಿಮಾದಲ್ಲಿ ವಸ್ತುಗಳು ಮನುಷ್ಯರು ನುಂಗೋ ಥರ ಈ ಮನೇಲಿ ವಸ್ತುಗಳನ್ನ ಮನುಷ್ಯರನ್ನ ನುಂಗ್ತಾ ಇರ್ಬೋದೇನೋ. ದೇವ್ರೆ, ಯಾವುದಾದ್ರೂ ವಸ್ತು ನನ್ನ ನುಂಗೋ ಬದಲು ಮೊದಲು ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ಬೇಕು. ಚೈತ್ರ, 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 ಚೈತ್ರ ಪುಟ್ಟ, ಚೈತ್ರ ಪುಟ, ಚೈತ್ರ, 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 ಎಲ್ಲಿ ಹೋದ್ಲಿ ಇವಳು?
ಚೈತ್ರಪುಟ ಚೈತ್ರಪುಟ ಚೈತ್ರಂಗೆ ಏನೂ ಆಗಲ್ಲ, ನೀವು ಅಳ್ಬೇಡಿ ಅದಕ್ಕೆ. ಅಯ್ಯೋ ರಾಯರು ಯಾಕೆ ನನ್ಗೆ ಈ ಥರ ಶಿಕ್ಷೆ ಕೊಡ್ತಿದ್ದಾರೆ? ನನ್ಗೇನಾದ್ರೂ ಶಿಕ್ಷೆ ಕೊಡ್ಲಿ, ನಾನು ಸಹಿಸ್ಕೊತೀನಿ. ಅವಳಿನ್ನೂ ಪುಟ್ಟ ಹುಡುಗಿ ವೇದ, ಅವಳಿಗೆ ಇದನ್ನೆಲ್ಲ ಸಹಿಸ್ಕೊಳಕ್ ಆಗಲ್ಲ. ಇನ್ನು ಕೆಲವೇ ಕ್ಷಣಗಳಲ್ಲಿ ಚೈತ್ರ ಸಾಯ್ತಾಳೆ.